ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಹೈ ಡ್ರಾಮಾಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಒಂದು ಸುತ್ತಿನ ಹಂಗಾಮ ಏರ್ಪಟ್ಟಿತ್ತು. ಅದರ ಬೆನ್ನಲ್ಲೇ ಸಚಿವರಿಗೆ ಖಾತೆ ಹಂಚಿಕೆ ಆಗ್ತಾ ಇದ್ದಂತೆ ಎರಡನೇ ಸುತ್ತಿನಲ್ಲಿ ಸಿಡಿದೆದ್ದಿದ್ರು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಅನ್ಸ್ಕೊಂಡವರೇ ಸಿಡಿದೆದ್ದಿದ್ದು ಹೈಕಮಾಂಡ್ಗೂ ದೊಡ್ಡ ತಲೆನೋವಾಗಿತ್ತು. ಸುಮಾರು 15 ದಿನಗಳ ಕಾಲ ಇದೇ ಜಟಾಪಟಿ ನಡೆದಿತ್ತು. ಕೊನೆಗೂ ಹಾಗೋ ಹೇಗೋ ಮಾಡಿ ಎಲ್ಲರ ಮನವೊಲಿಸೋ ಕೆಲಸ ಮಾಡಲಾಯಿತು. ಆದರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ದಂಗೆ ಏಳುತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಆ ಮಟ್ಟಿಗೆ ಅದೊಂದು ಸುದ್ದಿಗಾಗಿ ಕಾದು ಕೂತಿದ್ದಾರೆ. ಸುಮಾರು 50ರಿಂದ 60 ಶಾಸಕರು ಹೈಕಮಾಂಡ್ನಿಂದ ಹೊರಬೀಳೋ ಪಟ್ಟಿ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ. ಇಂಥ ಹೊತ್ತಲ್ಲೇ ಸಿಎಂ ಡಿಕೆಶಿ ದಿಢೀರ್ ದೆಹಲಿ ಪ್ರವಾಸಕ್ಕೆ ರೆಡಿಯಾಗಿದ್ದಾರೆ. ತಮ್ಮದೇ ಆದ ಪಟ್ಟಿ ಮಾಡಿರೋ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಹೊರಡಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಒಂಟಿ ಕಾಲಲ್ಲಿ ನಿಂತಿದ್ದಾರೆ. ಈ ಬಾರಿ ಒಂದಂತೂ ನಿಜ, ಯಾರನ್ನೇ ಸಂತೃಪ್ತಿ ಪಡಿಸಿದ್ರೂ ಉಳಿದವರು ಸಿಡಿದೇಳೋದು ಖಾಯಂ. ಕಾಂಗ್ರೆಸ್ ಪಾಲಿಗೆ ಎಲ್ಲರನ್ನೂ ಸಂತೃಪ್ತಿ ಪಡಿಸ್ತೀನಿ ಅನ್ನೋದು ಕಷ್ಟದ ಕೆಲಸವೇ. ದಿಲ್ಲಿಯಲ್ಲಿ ಆಗೋ ಬೆಳವಣಿಗೆ ಜೊತೆಗೆ ಸಿಎಂ ಡಿಕೆಶಿಗೆ ತಲೆನೋವಾಗಿರೋದು ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಗೆ ಇದೇ ವಾರದಲ್ಲಿ ಮುಹೂರ್ತ ನಿಗದಿಯಾಗಿದ್ದು, ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರ ಅನುಮೋದನೆಗಾಗಿ ಮುಖ್ಯಮಂತ್ರಿ ಡಿಕೆಶಿ ಸಂಭಾವ್ಯ ಸಚಿವರ ಪಟ್ಟಿಯೊಂದಿಗೆ ದೆಹಲಿಗೆ ತೆರಳಲಿದ್ದಾರೆ. 50ರ ಆಸುಪಾಸಿನ ಕ್ರಿಯಾಶೀಲ ಮತ್ತು ಉತ್ಸಾಹಿ ಟೀಮ್ಗೆ ರಾಹುಲ್ ಗಾಂಧಿ ನೀಡಿರುವ ಸೂಚನೆಯಂತೆ ತಮ್ಮ ತಂಡದಲ್ಲಿ ಯಾರೆಲ್ಲ ಇರಬೇಕು ಅನ್ನೋ ಪಟ್ಟಿಯನ್ನ ಡಿಕೆಶಿ ಈಗಾಗಲೇ ರೆಡಿ ಮಾಡಿದ್ದಾರೆ. ನಾಳೆ ಸಚಿವ ಸಂಪುಟ ಸಭೆ ಮುಗಿಯುತ್ತಿದ್ದಂತೆ ಸೀದಾ ದೆಹಲಿಗೆ ವಿಮಾನ ಹತ್ತಲಿದ್ದಾರೆ. ಯಾಕಂದ್ರೆ ಜುಲೈ 20ರಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗುವ ನಿರೀಕ್ಷೆ ಇದ್ದು, ಈ ಬಗ್ಗೆ ನಾಳೆ ನಡೆಯೋ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಲಿದೆ. ಹೀಗಾಗಿ ಅಧಿವೇಶನಕ್ಕೆ ಮುನ್ನ ಸಂಪುಟ ವಿಸ್ತರಣೆಯಾಗೋದು ಬಹುತೇಕ ನಿಶ್ಚಿತ ಆಗಿದೆ. ಮುಖ್ಯಮಂತ್ರಿ ಅವರ ಆಪ್ತ ಮೂಲಗಳ ಪ್ರಕಾರ ಜುಲೈ 8ರಂದು ಸಚಿವ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ವಿದೇಶ ಪ್ರವಾಸದಲ್ಲಿರೋ ರಾಹುಲ್ ಗಾಂಧಿ ಕೂಡ ನಾಳೆ ಭಾರತಕ್ಕೆ ಮರಳಲಿದ್ದು, ಅದೇ ದಿನ ದೆಹಲಿಗೆ ತೆರಳಲಿರೋ ಸಿಎಂ ದೆಹಲಿಯಲ್ಲೇ ವಾಸ್ತವ್ಯ ಮಾಡಲಿದ್ದಾರೆ. ಮಾರನೇ ದಿನ ರಾಹುಲ್ ಗಾಂಧಿಯನ್ನ ಭೇಟಿಯಾಗಲಿದ್ದು, ಸಂಭಾವ್ಯ ಸಚಿವ ಪಟ್ಟಿಯಲ್ಲಿರೋ ಯಾರಿಗೆಲ್ಲ ರಾಹುಲ್ ಗಾಂಧಿ ಮಣೆ ಹಾಕ್ತಾರೆ ಅನ್ನೋದೇ ಕುತೂಹಲ. ಸರ್ಕಾರ ರಚನೆಯಾಗಿ ತಿಂಗಳಾಗ್ತಾ ಬಂತು, ಇನ್ನೂ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಆಗಿಲ್ಲ. ಸದ್ಯಕ್ಕೆ ರಾಜ್ಯದಲ್ಲಿರೋದು 13 ಮಂದಿ ಸಚಿವರು ಮಾತ್ರ. ಇವರನ್ನೇ ಇಟ್ಕೊಂಡು ಇಡೀ ರಾಜ್ಯದ ಆಡಳಿತ ನಡೆಸೋದಿಕ್ಕೆ ಆಗಲ್ಲ. ಹೀಗಾಗಿ ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಸಿಎಂ ಬಯಸಿದ್ದಾರೆ. ಸದ್ಯಕ್ಕೆ ಸಂಪುಟದಲ್ಲಿ 20 ಸ್ಥಾನಗಳು ಖಾಲಿ ಉಳಿದಿದ್ದು, 2 ಸ್ಥಾನಗಳನ್ನು ಉಳಿಸಿಕೊಂಡು 18 ಸಚಿವರನ್ನ ಸೇರ್ಪಡೆ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಆತ್ಮೀಯರೇ, ಡಿಕೆಶಿ ಟೀಮ್ ರಚನೆ ಮಾಡುವ ವಿಚಾರದಲ್ಲಿ ರಾಹುಲ್ ಗಾಂಧಿ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಕೊನೆ ಬಾರಿ ಬೆಂಗಳೂರಿಗೆ ಬಂದಾಗಲೇ ಕ್ಲಿಯರ್ ಸಂದೇಶ ಕೊಟ್ಟು ಹೋಗಿದ್ದಾರಂತೆ. ಕ್ರಿಯಾಶೀಲ ಸಂಪುಟ ರಚಿಸುವಂತೆ ಸೂಚನೆ ನೀಡಿದ್ದು, ಅದರಂತೆ ಡಿಕೆ ಶಿವಕುಮಾರ್ ಯಂಗ್ ಟೀಮ್ ರೆಡಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಜಿಲ್ಲಾವಾರು ಹಾಗೂ ಜಾತಿವಾರು ಪಟ್ಟಿ ಸಿದ್ಧ ಆಗಿದ್ದು, ಈಗಾಗಲೇ 13 ಮಂದಿ ಸಚಿವರಾಗಿದ್ದವರೆಲ್ಲ ಹಿರಿಯ ನಾಯಕರೇ. ಹೀಗಾಗಿ ಈ ಬಾರಿ ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಿದೆ. ಸಚಿವ ಸ್ಥಾನ ನೀಡುವಲ್ಲಿ ಸಿಎಂ ಆಗಲಿ ಅಥವಾ ಹೈಕಮಾಂಡ್ ಆಗಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಿಶ್ವಾಸ ತೆಗೆದುಕೊಳ್ಳಲೇಬೇಕು. ಜೊತೆಗೆ ಒಂದಿಷ್ಟು ಆಪ್ತರ ಬೇಡಿಕೆಯನ್ನು ತಣಿಸಬೇಕಿದೆ. ಹಾಗಾಗಿ ಡಿಕೆಶಿ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಅಷ್ಟು ಈಸಿ ಇಲ್ಲ. ಮೊದಲ ಸುತ್ತಿನಲ್ಲಿ ಅವಕಾಶ ವಂಚಿತರಾಗಿರೋ ಎಚ್.ಕೆ. ಪಾಟೀಲ್, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಚಲುವರಾಯಸ್ವಾಮಿ, ಎನ್.ಎಸ್. ಬೋಸರಾಜು, ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಸೇರಿದಂತೆ ಹಲವು ಹಿರಿಯರು ಮತ್ತೆ ಸಂಪುಟ ಸೇರಲು ಗಂಭೀರ ಪ್ರಯತ್ನ ನಡೆಸಿದ್ದಾರೆ. ಆದರೆ ಹೊಸ ಟೀಮ್ ಕಟ್ಟಬೇಕು ಅನ್ನೋದು ಸಿಎಂ ಜೊತೆಗೆ ಹೈಕಮಾಂಡ್ ಕೂಡ ಒಲವು ಹೊಂದಿದೆ. ಯಾಕಂದ್ರೆ ಪಕ್ಷದ ಭವಿಷ್ಯದ ಹಾದಿ ಹಾಗೂ ಮುಂದಿನ 2 ವರ್ಷದ ಬಳಿಕವೂ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನೇ ಅಧಿಕಾರಕ್ಕೆ ತರುವಂತ ಆಡಳಿತ ನೀಡೋ ಜವಾಬ್ದಾರಿ ಡಿಕೆಶಿ ಹೆಗಲಲ್ಲಿದೆ. ಆದರೆ ಅದು ಅನ್ಕೊಂಡಷ್ಟು ಈಸಿ ಅಲ್ಲ. ಸಚಿವ ಸಂಪುಟ ವಿಸ್ತರಣೆಯ ಸುದ್ದಿ ಹರಿದಾಡ್ತಾ ಇದ್ದಂತೆ ಸಿದ್ದು ನಿವಾಸದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಒಂದಿಷ್ಟು ಮೀಟಿಂಗ್ಗಳು ಆಗಿದೆ. ಹಲವು ಮಾಜಿ ಶಾಸಕರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ವೇಳೆ ಡಿಸಿಎಂ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರೋದು ತುಂಬಾ ಕುತೂಹಲ ಮೂಡಿಸಿದೆ.
ಆತ್ಮೀಯರೇ, ಡಿಕೆಶಿ ಹಾಗೂ ರಾಹುಲ್ ಗಾಂಧಿ ಹೊಸ ಟೀಮ್ ಕಟ್ಟೋ ಉತ್ಸುಕದಲ್ಲಿದ್ದಾರೆ. ಆದರೆ ಸಿದ್ದು ಬಣದಲ್ಲಿರೋರೆಲ್ಲ ಹಳೆ ನಾಯಕರೇ. ಅವರೆಲ್ಲರೂ ಕೂಡ ಸಚಿವ ಸ್ಥಾನಕ್ಕಾಗಿ ಬಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಅಸಮಾಧಾನ ಸ್ಫೋಟ ಆದ್ರೂ ಅನುಮಾನ ಇಲ್ಲ. ಮೊದಲ ಪಟ್ಟಿಯಲ್ಲೇ ತಮ್ಮ ಹೆಸರು ಇರಲಿಲ್ಲ ಅಂತ ಹಲವರು ಗರಂ ಆಗಿದ್ರು. ಈ ಬಾರಿ ಏನಾದರೂ ಸಚಿವ ಸ್ಥಾನ ಮಿಸ್ ಆದ್ರೆ ದೊಡ್ಡ ಮಟ್ಟದಲ್ಲಿ ಬಂಡಾಯ ಏಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಸರ್ಕಾರ ಇರೋದು ಕೇವಲ 2 ವರ್ಷ ಮಾತ್ರ. ಆಮೇಲೆ ಚುನಾವಣೆಯಲ್ಲಿ ಪಕ್ಷ ಗೆಲ್ಲುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಗೆದ್ರು ಸಚಿವ ಸ್ಥಾನ ನೀಡ್ತಾರಾ ಇಲ್ವೋ ಅದು ಗ್ಯಾರಂಟಿ ಇಲ್ಲ. ಹೀಗಾಗಿ ಈ ಬಾರಿಯೇ ಪಟ್ಟ ಗಿಟ್ಟಿಸಿಕೊಳ್ಳೋಣ ಅಂತ ಬಹುತೇಕರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.